ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಯಾನವನ್ನು ಸ್ಟಾರ್ಟ್ ಮಾಡಿ ಇಂದಿಗೆ ನಮ್ಮದು 3ನೇ ಎಪಿಸೋಡು, ಅಂದರೆ 3ನೇ ಭಾಗ. ಅಣ್ಣವರು ಯಾವ್ಯಾವ ಹೋರಾಟಗಳಲ್ಲಿ ಭಾಗವಹಿಸಿದ್ರು, ಅಣ್ಣವರು ಹಿಡಿದಂಥ ಹೋರಾಟಗಳು ಯಾವುದು, ಅಣ್ಣವರು ಇಳಿದಂಥ ಹೋರಾಟಗಳು ಯಾವ ಮಟ್ಟಿಗೆ ಯಶಸ್ಸನ್ನು ಕಂಡವು, ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇದೆ. ಮತ್ತೊಮ್ಮೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವರ ಹೋರಾಟಗಳನ್ನು ಹೆಸರನ್ನ ಹೇಳಿಕೊಂಡು ಅವರು ಮಾಡಿದಂಥ ಹೋರಾಟಗಳು ಯಾವ ರೀತಿ ಯಶಸ್ವಿಯನ್ನು ಕಂಡರು ಅಂತಕ್ಕಂಥದ್ದು ಇವತ್ತಿನ ವಿಚಾರ. ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಡ ಕುಲತಿಲಕಾಗಿ ಇವತ್ತು ನಾವು ಅಣ್ಣವ್ರನ್ನ ನೆನಪಿಸ್ಕೊಳ್ತಾ ಇದ್ದೀವಿ. ಇವತ್ತಿನ ಕನ್ನಡ ಕುಲತಿಲಕ ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂಥವ್ರು. ನಿಜಕ್ಕೂ ನನಗೆ ಇವತ್ತು ತುಂಬ ಖುಷಿ. ಅವರ ಇದ್ದಂಥ ಬ್ಯುಸಿ ಶೆಡ್ಯೂಲ್ನೆಲ್ಲ ಪಕ್ಕಕ್ಕಿಟ್ಟು ಅಣ್ಣವ್ರ ವಿಚಾರ ಅಂತ ಹೇಳಿದ ತಕ್ಷಣ ತುಂಬ ಕಡಿಮೆ ಸಮಯದಲ್ಲಿ ಬಂದಂಥವ್ರು. ಮೊದಲನೇದಾಗಿ ಸಾರಾ ಗೋವಿಂದ್ ಸರು, ಏನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ದರು. ಜೊತೆಗೆ ಈ ಹಿಂದೆ ವಾಣಿಜ್ಯ ಮಂಡಳಿಯಲ್ಲಿ ಏನೋ ಫಿಲ್ಮ್ ಚೇಂಬರ್ ಅಂತ ಏನು ಕರಿತೀವಿ ಅದರಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು. ಜೊತೆಗೆ ನಿರ್ಮಾಪಕರಾಗಿ ಕರ್ನಾಟಕದಲ್ಲಿ ಗುರುತಿಸಿಕೊಂಡಿರುವಂಥವ್ರು. ಹಲವು ಹೋರಾಟಗಳಲ್ಲಿ ಭಾಗಿಯಾಗಿ ಅಣ್ಣವರು ಹೇಳ್ಕೊಟ್ಟಂಥ ಹಾದಿಯಲ್ಲಿ ಹೋಗ್ತಾ ಇರುವಂಥ ಹಿರಿಯ ಜೀವಿ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ಕೇಳ್ಕೊಂಡ ತಕ್ಷಣ ಬಿಸಿ ಶೆಡ್ಯೂಲ್ ಕೂಡ ಬಂದ್ರಿ, ಭಾಳ ಧನ್ಯವಾದಗಳು ಸರ್. ಎಸ್, ಎರಡನೇದಾಗಿ ಮತ್ತೋರ್ವ ವಿಶೇಷ ಅತಿಥಿಗಳು ಅಣ್ಣವರ ವಿಚಾರಗಳನ್ನು ಸಾಕಷ್ಟು ಮಾತನಾಡಬೇಕು ಅಂತ ಕೇಳ್ಕೊಂಡಾಗ ಒಂದೇ ಮಾತಿಗೆ ಒಪ್ಕೊಂಡು ಬಂದಂಥವ್ರು NR ರಮೇಶ್ ಅವರು, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಜೊತೆಗೆ ಈ ಅಣ್ಣವರ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳಲ್ಲಿ ಮನಸ್ಸಲ್ಲಿ ಇಟ್ಕೊಂಡಂಥ ವಿಚಾರಗಳನ್ನ ಹೇಳೋದಕ್ಕೆ ಸಿದ್ಧರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ನೀವಿಬ್ಬರಿಗೂ TV5 ಕಡೆಯಿಂದ ಸ್ವಾಗತ ಬಯಸ್ತೀನಿ ಸರ್. ನೋಡಿ, ಈ ನಾಡು, ಈ ದೇಶ ಕಂಡಂಥ ಅಪ್ರತಿಮ ಕಲಾವಿದ. ಭಾರತೀಯ ಚಿತ್ರರಂಗ ಒಂದೇ ಅಲ್ಲ, ಇಡೀ ವಿಶ್ವವೇ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮೆಚ್ಕೊಂಡಂತ. ಯಾಕೆಂತ ಹೇಳಿದ್ರೆ ನಾವ್ಯಾರು ಕಂಠೀರವ, ಮಯೂರ, ಕೃಷ್ಣದೇವರಾಯ ಇವರು ಯಾರನ್ನೂ ನೋಡಿಲ್ಲ. ರಾಜ್ಕುಮಾರ್ ಅವರ ಪಾತ್ರದಲ್ಲಿ ಹಿಂಗಿದ್ರು ಮಯೂರ, ಹಿಂಗಿದ್ರು ಕೃಷ್ಣದೇವರಾಯ ಅನ್ನೋದು ನೋಡಿ. ಅಂಥ ಮಹಾನ್ ನಟ ನಮ್ಮನ್ನಾಗಲೇ ಇವತ್ತು 20 ವರ್ಷ ಆಗಿದೆ. ಆ ನೆನಪು ನಮ್ಮನ್ನು ಪ್ರತಿ ವರ್ಷವೂ ಕಾಡುತ್ತೆ, ಪ್ರತಿ ದಿನವೂ ಕಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಜೊತೆ ಹೆಚ್ಚು ಕಮ್ಮಿ ನಾನು 27-28 ವರ್ಷದ ಒಂದು ಒಡನಾಟ. ಅಂಥ ಪುಣ್ಯ ಪುರುಷ ನಾವು ಇದ್ದಿದ್ದೇ ನಮ್ಮ ಭಾಗ್ಯ, ಅದನ್ನು ಅನ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ಬಹಳಷ್ಟು ಕಲಾವಿದರನ್ನು ನೋಡಿದೆ, ಆದರೆ ರಾಜ್ಕುಮಾರ್ ಅಂತ ಸರಳ, ಸಜ್ಜನಿಕೆ, ವಿನಯವಂತ ಕಲಾವಿದನ್ನು ನಾನು ನೋಡಲೇ ಇಲ್ಲ. ಒಬ್ಬರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸಿದ್ಧಗಂಗಾ ಶ್ರೀಗಳಾದರೆ, ಇನ್ನೊಬ್ಬರು ಬಾಲಗಂಗಾಧರ ಸ್ವಾಮೀಜಿ ಆದರೆ, ಮತ್ತವರು ನಮ್ಮ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈ ನಾಡು, ನುಡಿ, ನೆಲ, ಜಲ, ಭಾಷೆಗೆ ಅವರು ಕೊಟ್ಟಷ್ಟು ಕೊಡುಗೆಗಳನ್ನು ಯಾರೂ ಕೊಡ್ಲಿಕ್ಕೆ ಸಾಧ್ಯ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಕನ್ನಡ ಪರ ಹೋರಾಟ ಸಂಘಟನೆಗಳಿದೆ, ಎಲ್ಲ ಹೋರಾಟಗಾರರಿಗೆ ಸ್ಫೂರ್ತಿ ಅಂತ ಯಾರಾದರೂ ಇದೆ, ಅದು ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್. ಮೊದಲನೇ ಚಿತ್ರದಿಂದ ಹಿಡಿದು ಬೇಡರ ಕಣ್ಣಪ್ಪನಿಂದ ಹಿಡಿದು ಶಬ್ದವೇದಿ ತನಕ ಪ್ರತಿಯೊಂದು ಸಿನಿಮಾಗಳಲ್ಲಿ ಕನ್ನಡತನದ ಬಗ್ಗೆ, ಕನ್ನಡ ಭಾಷೆಯ ಶ್ರೇಷ್ಠತೆಯ ಬಗ್ಗೆ, ಕನ್ನಡ ಶ್ರೀಮಂತ ಸಾಹಿತ್ಯದ ಬಗ್ಗೆ, ಭವ್ಯ ಇತಿಹಾಸದ ಬಗ್ಗೆ ಕನ್ನಡಿಗರ ಮನಸ್ಸಿನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆಳವಾಗಿ ಸುಪ್ತವಾಗಿ ಅಡಗಿದ್ದಂಥ ಕನ್ನಡ ಪರ ಭಾವನೆಗಳನ್ನು ಬಡದೆಬ್ಬಿಸಿದಂಥ ಒಬ್ಬರೇ ಒಬ್ಬರು ವ್ಯಕ್ತಿ. ತಮ್ಮ ಪಾತ್ರಗಳ ಮೂಲಕ, ತಮ್ಮ ಪಾತ್ರಗಳ ಅಲ್ಲಿನ ಸಂಭಾಷಣೆಗಳ ಮೂಲಕ, ಆ ಚಿತ್ರಗಳ ಗಾಯನಗಳ ಮೂಲಕ ಜನರ ಮನಸ್ಸಿನಲ್ಲಿ ಕನ್ನಡಾಭಿಮಾನವನ್ನು ಎಚ್ಚರಗೊಳಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಹಾಗಾಗಿ ಅವರನ್ನು ನಾವು ಯುಗ ಪುರುಷ ಅಂತಲೂ ಕರಿಬೋದು. ಇನ್ನು ಕೇವಲ ಕಲಾವಿದ ಮಾತಲ್ಲ, ಯಾಕಂದರೆ ವಿಶ್ವಕ್ಕೊಬ್ಬನೇ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ಅವ್ರನ್ನ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅಂತ ಕರೆಯೋದು. ಅಥವಾ ನಾಡೋಜ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ, ಹಂಪಿ ವಿಶ್ವವಿದ್ಯಾಲಯದ ಪ್ರಾರಂಭೋತ್ಸವದ ದಿನದಂದು ನಾಡೋಜ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಹಳಷ್ಟು ಸಾಹಿತಿಗಳು, ನಾಡಿನ ಹೆಸರಾಂತ ಸಾಹಿತ್ಯಗಳು ಇದ್ದಾಗ ಅವರ ಸಮಕ್ಷಮದಲ್ಲೇ ರಸಋಷಿ ರಾಷ್ಟ್ರಕವಿ ಕುವೆಂಪು ಅವರು ಅಣ್ಣವ್ರನ್ನ ಉದ್ದೇಶಿಸಿ ಇವರು ಅಖಂಡ ಕರ್ನಾಟಕ ಸಿರಿಗನ್ನಡ ಸರಸ್ವತಿಯ ವಜ್ರಕುಂಡಲ ಅನ್ನೋ ಒಂದು ಬಿರುದನ್ನು ಕೊಟ್ಟು ಕರೀತಾರೆ. ಬಲವಾಗಿ ಕನ್ನಡತನವನ್ನು ಬಡದೆಬ್ಬಿಸೋ ಜೊತೆಗೆ ಅವರ ಮನಸ್ಸಿನಲ್ಲಿ ಆಳವಾಗಿ ಕೂತ್ಕೊಂಡ್ಬಿಟ್ಟಿದ್ದರು, ಅವ್ರ ಹೃದಯದ ಆಳದಲ್ಲಿ ಕೂತ್ಕೊಂಡಿದ್ದರು ಅಂತ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ರಾಷ್ಟ್ರಕವಿಗಳೇ ಅವರ ವಿಶ್ವಮಾನವ ಸಂದೇಶವನ್ನು ವಿಶ್ವಕ್ಕೆ ಸಾರೋಕ್ಕೆ ಅರ್ಹತೆ ಇರ್ತಕ್ಕಂಥ ಒಬ್ಬರೇ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅಂತ ಸ್ವತಃ ಬಹಿರಂಗವಾಗಿ ಕುವೆಂಪು ಹೇಳಿದ್ರು. ಅಂತ ಒಬ್ಬ ಪುಣ್ಯಾತ್ಮ ಇದ್ದಂಥ ಅವಧಿಯಲ್ಲಿ ನಾವೆಲ್ಲ ಇದ್ವಿ, ಅವ್ರ ಜೊತೆಗೆ ಓಡಾಡಿದ್ದೀವಿ, ಅವ್ರ ಜೊತೆ ಊಟ ಮಾಡಿದ್ದೀವಿ, ಅವರ ಇದ್ದಂಥ ನೆಲದಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೀವಿ ಅಂತ ಹೇಳಿ ನಾವೆಲ್ಲ ಪುಣ್ಯವಂತರು. ಯಾಕಂದರೆ 1954-60ರ ದಶಕದಿಂದ ಇಲ್ಲಿಯವರೆಗೆ ಇರ್ತಕ್ಕಂಥ ಯಾವ ಪೀಳಿಗೆ ಇದೆ,
ಈ ಎಲ್ಲ ಪೀಳಿಗೆಗಳು ಅದೆಷ್ಟು ಪುಣ್ಯವಂತರು ಅಂತಂದರೆ ಅಂಥ ಒಬ್ಬ ಮಹಾಪುರುಷನ ಕಾಲದಲ್ಲಿ ನಾವೆಲ್ಲ ಬದುಕಿದ್ದೀವಿ ಇದ್ದೀವಿ ಅನ್ನೋ ಒಂದು ವಿಷಯನೇ ಸಾಕು ನಮಗೆಲ್ಲ ಮೈಮನ ರೋಮಾಂಚನ ಆಗುತ್ತೆ ಅಂತ ಹೇಳಿ.